ಕೈಯಲ್ಲಿ ಹೇಳ್ತಾನೆ, ಒಂದು ಹಾವು ಹೋಗ್ತಾ ಇದೆ ಸರ್ ಅಂತ. ನಮಗೆ ಏನಪ್ಪ ಹಾವು ಎಲ್ಲಿ ಅಂದರೆ, ಅವ್ನು ನಿನಗೆ ಹೆಂಗೆ ಗೊತ್ತಾಯಿತು ಅಂದರೆ ಸ್ಮೆಲ್ಲಲ್ಲಿ ಅವನಿಗೆ ಸುಮ್ಮನೆ ವಾಸನೆಯಲ್ಲಿ ಹೇಳ್ತಾನೆ. ಈ ಪ್ರಾಣಿ ಇದ್ದಂಗೆ ಅವನು. ಒಂದ್ಸಲ ಈ ಕಾರಯ್ಯನ ಬೆಟ್ಟಕ್ಕೆ ವೀರಪ್ಪನ್ ಬರ್ತಾನೆ ಅಂತ ಆಯಿತು. ನಮ್ಮನ್ನೆಲ್ಲ ರೆಡಿ ಮಾಡಿದ್ರು. ಶಕೀಲ್ ಅಹ್ಮದ್ ಅದರೊಳಗೆ ಪಳಗ್ಬಿಟ್ಟಿದ್ದು. ಈ ಕಾರಯ್ಯನ ಬೆಟ್ಟ ಮತ್ತು GT ಹಿಲ್ಸ್ ಅಂತ ಇದೆ. ಆ GT ಹಿಲ್ಸು ಆ MM ಹಿಲ್ಸಿನ ಸರೌಂಡಿಂಗ್ಸ್ನಲ್ಲಿ ಅದು ಅತಿ ಎತ್ತರದ ಜಾಗ. ಅಲ್ಲಿ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾನೆ. ಆಗಾಗ ಅವನ ಅಮಾವಾಸ್ಯೆಗೆ ಬಂದ್ಬಿಟ್ಟು ಆ ಬನ್ನಾರಿ ಅಮ್ಮ ದೇವಸ್ಥಾನಕ್ಕೆ ಬರ್ತಾನೆ ಅಂತಲೂ ಮಾಹಿತಿ ಇತ್ತು. ಅದು ಫೇಲ್ಯೂರ್ ಆಯಿತು. ಬನ್ನಾರಿ ಅಮ್ಮನ ಮಹಾಭಕ್ತ ಅವನು. ಮದುವೆ ನಾನು ಮಾಡ್ಕೊಳ್ಳೋದೇ ಇಲ್ಲ. ನನ್ನ ಸ್ನೇಹಿತ ಜಗನ್ನಾಥನ ಸಾವಿನ ಇದನ್ನು ನಾನು ಸೇಡನ್ನು ನಾನು ತೀರಿಸ್ಕೊಳ್ಳೇಬೇಕು ಅಂತ ಒಳ್ಳೆ ಸ್ನೇಹಿತನ ವೀರಪ್ಪ AK-47 ಕೊಟ್ಟಿದ್ದರು. ಆತಂದು ರಿವಾಲ್ವರ್ ಪಿಸ್ತೂಲ್ ಇತ್ತು. ಎಲ್ಲೋ ಎಕ್ಸ್ಟ್ರಾ ಮ್ಯಾಗ್ಝೈನ್ಸು, ಪಿಸ್ತೂಲ್ ಗುಂಡುಗಳು ಎಕ್ಸ್ಟ್ರಾ ಮ್ಯಾಗ್ಝೈನ್ಸ್ ಎಲ್ಲ ಇಟ್ಕೊಂಡು ಒಬ್ಬೊಬ್ಬನೇ ಓಡಾಡ್ತಾಯಿದ್ರು. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ಅವನ ಪ್ರಾಮಾಣಿಕತೆ ಎಷ್ಟಿತ್ತು ಅಂದರೆ, ಆ MM ಹಿಲ್ಸ್ಗೆ ಬಂದಾಗ ಈ ಕ್ವಾರಿಯವರು, ಈ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ಮಾಡೋರೆಲ್ಲ ಎಷ್ಟು ಆಮಿಷ ಒಡ್ಡಿರ್ಬೋದು ಶಕೀಲ್ ಅಹ್ಮದ್ಗೆ, ಎಷ್ಟು ಆಮಿಷ ಒಡ್ಡಿರ್ಬೋದು. ಯಾರಾದರೂ ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಆಗಿದ್ರೆ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿರೋರೇನು. ಆದರೆ ಶಕೀಲ್ ಅಹ್ಮದ್ ಅವ್ರ ಹತ್ರ ಒಂದು ಚಾ ಕುಡ್ದಿಲ್ಲ. MM ಹಿಲ್ಸ್ಗೆ ಹೋಗ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಹಿಂಜರಿತಾ ಇದ್ರು. ಆ ಕಾಲಘಟ್ಟದಲ್ಲಿ ಚಿಕ್ಕಮಗಳೂರಲ್ಲಿ ಬಹುಶಃ ಕೆಲಸ ಮಾಡ್ತಾ ಇದ್ರು ಅಂತ ಕಾಣುತ್ತೆ ಶಕೀಲ್ ಅಹ್ಮದ್. ಶಕೀಲ್ ಅಹ್ಮದ್ ಅವರು ಆತನ ಆಪ್ತ ಸ್ನೇಹಿತ ಜಗನ್ನಾಥ್. ಆ ಸ್ನೇಹಕ್ಕೆ ಕಟ್ಟು ಬಿದ್ದು ನನ್ನ ಆಪ್ತ ಗೆಳೆಯನ್ನು ಕೊಂದಿರೋ ವೀರಪ್ಪನ ನಾನು ಬಿಡೋದೇ ಇಲ್ಲ ಅಂಥೇಳಿ ಸ್ವಇಚ್ಛೆಯಿಂದ ಸಣ್ಣ ನಾನು ಆತನ್ನು ನೋಡಿದಾಗ 90ನೇ ದಶಕದಲ್ಲಿ ನೋಡಿದಾಗ ಸಣ್ಣ ಹುಡುಗ, ಇನ್ನು ನೋಡುವಾಗ ಕಾಲೇಜು ಹುಡುಗನಿದ್ದಂಗೆ, ವಿದ್ಯಾರ್ಥಿನ ಮೀಸೆ ಸರಿಯಾಗಿ ಬರದೇ ಇದ್ದಂಥ ವಿದ್ಯಾರ್ಥಿ. ಆತ ಸ್ವಇಚ್ಛೆಯಿಂದ ವೀರಪ್ಪನ ಕಾರ್ಯಾಚರಣೆಗೆ ನಾನು ಬರ್ತೀನಿ, ನನಗೆ MM ಹಿಲ್ಸ್ಗೆ ವರ್ಗಾವಣೆ ಮಾಡಿ ಅಂತ ಕೇಳ್ಕೊಂಡು ಬರ್ತಾರೆ. ಯಾರು ಕೆಲವರೆಲ್ಲ ಬರ್ತಾಯಿಲ್ಲ, 108 ಕಾರಣಗಳು ಕೊಟ್ಟು ತಪ್ಪಿಸ್ಕೊಂಡು ನಾನು ಮಾಹಿತಿ ಸಂಗ್ರಹಿಸೋಕ್ಕೆ ಶುರು ಮಾಡೋದು. ಮಾಹಿತಿ ಸಂಗ್ರಹಿಸೋಕೆ ಶುರು ಮಾಡಿದಾಗ ಅಲ್ಲಿ ವೀರಪ್ಪನ ದಾಳಿ ಆಯಿತು, ಇಲ್ಲಿ ವೀರಪ್ಪನ ದಾಳಿ ಆಯಿತು, ಅಲ್ಲಿ ಆನೆ ಕೊಂದರು, ಇಲ್ಲಿ ಆನೆ ಕೊಂದರು, ಇಲ್ಲಿ ಬೇಟೆಗಾರರು ಓಡಾಡ್ತಾ ಇದ್ದಾರೆ. ಈ ಥರ ಮಾಹಿತಿ ಎಲ್ಲ ಶುರು ಆದಾಗ ಅಲ್ಲೊಬ್ಬರು ಫಾರೆಸ್ಟ್ ಅಧಿಕಾರಿ ಇದ್ದರು, IFS ಅಧಿಕಾರಿ ಶ್ರೀನಿವಾಸ್ ಅಂತೇಳಿ. ಅವರು ಏನು ಮಾಡಿದ್ರು, ಇದನ್ನೇನೋ ಮಾಡಿ, ಯಾಕೆಂದರೆ ಫಾರೆಸ್ಟ್ ಅಧಿಕಾರಿಗಳದ್ದು ಸಿಕ್ಕಾಪಟ್ಟೆ ಕೊಲೆಗಳಾಗಿತ್ತು, ಪೊಲೀಸ್ ಅಧಿಕಾರಿಗಳದ್ದು ಕೊಲೆ ಆಗಿತ್ತು, ಪೊಲೀಸ್ ಮಾಹಿತಿದಾರರು ಕೊಲೆ ಆಗಿತ್ತು, ಫಾರೆಸ್ಟ್ನ ಮಾಹಿತಿದಾರರು ವಾಚರ್ಸ್ಗಳದ್ದು ಕೊಲೆ ಆಗಿತ್ತು. ಇದರಿಂದ ಭಾಳ ಬೇಸತ್ತು. ಅವರು ಭಾಳಷ್ಟು ಬದಲಾವಣೆಗಳು ಮಾಡಿ ಇವ್ನು ಹಿಡಿಬೇಕು ಅಂತ ಮಾಹಿತಿಗಳು ಸಂಗ್ರಹಿಸಿ ಮಾಡಿ ಆ ಗೋಪಿನಾಥಮಲ್ಲಿ ಆಸ್ಪತ್ರೆಗಳು ಪ್ರಾರಂಭ ಮಾಡಿ ಆ ಊರನ್ನೇ ಬದಲಾವಣೆ ಮಾಡೋಕ್ಕೆ, ಆ ದೇವಸ್ಥಾನ ಎಲ್ಲ ಕಟ್ಟಿಸ್ಕೊಟ್ಟು ವೀರಪ್ಪನ ಮನವೊಲಿಸಲಿಕ್ಕೆ ಅವ್ರು ಭಾಳ ಪ್ರಯತ್ನ ಮಾಡಿದ್ರು. ವೀರಪ್ಪನ ತಮ್ಮ ಅರ್ಜುನನ್ನಾಗಲಿ, ಇನ್ನೊಬ್ರು ಅವ್ರ ಕುಟುಂಬಸ್ಥರು, ಇವ್ರನ್ನೆಲ್ಲ ಒಲಿಸಿ ಇವರು ಶರಣಾಗೋ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಅದರೊಳಗೆ ಯತ್ನ ಆಗಲಿಲ್ಲ. ಆಮೇಲೆ ಅವರು ಮಾಡಿದಾಗ ಅವರಿಗೆ ವೀರಪ್ಪನ ಸುಳ್ಳು ಮಾಹಿತಿಗಳು ಕೊಟ್ಬಿಟ್ಟು ಶ್ರೀನಿವಾಸ ನಾನು ಶರಣಾಗ್ತೀನಿ ಅಂಥೇಳಿ ನಂಬಿಸಿ ಬನ್ನಿ ಅಂಥೇಳಿ ಒಂದು ಕಡೆ ಬಂದಂಗೆ ಒಂದು ಪತ್ರ ಎಲ್ಲ ಬಂದು ಇವರು ಎಲ್ಲ ಇದ್ದಾಗ, ಗೋಪಿನಾಥಮ್ಮಲ್ಲಿ ಇದ್ದಾಗ ಒಂದು ಯಾರೋ ಒಬ್ಬ ಪತ್ರ ಕೊಟ್ಬಿಟ್ಟು ಒಂದು ಚೀಟಿ ಕೊಟ್ಟೋಗ್ತಾನೆ, ನಾನು ಶರಣಾಗ್ತೀನಿ ನೀವು ಬನ್ನಿ ಅಂತ. ಕುತಂತ್ರ ಮಾಡಿ ಶ್ರೀನಿವಾಸ ಅವ್ರನ್ನ ಕೊಲೆ ಮಾಡ್ತಾರೆ. ಕತ್ತು ಕಡಿದ್ಬಿಟ್ಟು ಕೊಲೆ ಮಾಡ್ತಾರೆ. ಕೊಲೆ ಮಾಡುವಾಗ ವೀರಪ್ಪನ ಜೊತೆ ಒಬ್ಬ IFS ಅಧಿಕಾರಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನ ಅಧಿಕಾರಿ ಕೊಲೆ ಆದ ನಂತರ ಇಡೀ ರಾಷ್ಟ್ರ ಬೆಚ್ಚಿಬಿಟ್ಬಿಡುತ್ತೆ, ಎಚ್ಚೆತ್ಕೊಳ್ಳುತ್ತೆ, ವ್ಯವಸ್ಥೆ ಎಚ್ಚೆತ್ಕೊಳ್ಳುತ್ತೆ. ಇದಕ್ಕೊಂದು ತಂಡ ಮಾಡಬೇಕು ಅಂದಾಗ ನಮ್ಮನ್ನೆಲ್ಲ ಕರೀತಾರೆ. ಹರಿಕೃಷ್ಣ ಅವರು ಅದಕ್ಕೆ ಕಮಾಂಡರ್ ಆಗಿರ್ತಾರೆ. ಆಮೇಲೆ ಬಾಕಿ ನಾನು, ಅಶೋಕ್ ಕುಮಾರು, ಆಮೇಲೆ ಹನುಮಂತರಾಜು, ಬೇರೆ ಬೇರೆ ಕಡೆಯಿಂದ ಎಲ್ಲ ಬೇರೆ ಬೇರೆ ಕಡೆ ಮೈಸೂರು ಜಿಲ್ಲೆಯವರೆಲ್ಲ ಆ ತಂಡದಲ್ಲಿ ಸೇರ್ಪಡೆ ಆಗ್ತೀವಿ. ನಾನಾಗ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರಲ್ಲಿದ್ದೆ. ಈ ಶಿವರಸನ್ ಕಾರ್ಯಾಚರಣೆ ಆದ ನಂತರ ಆ ಶಿವರಸನ್ ಕಾರ್ಯಾಚರಣೆಯಲ್ಲಿ ಆದಾಗ ನಾವೆಲ್ಲ ಪೊಲೀಸ್ ಇಲಾಖೆಗೆ ಇವ್ರು ಯಾರು ಈ ಹುಡುಗರು ಯಾರು ಅನ್ನೋ ಥರ ನಾವು ಗುರುತಿಸ್ಕೊಂಬಿಟ್ಟಿದ್ವಲ್ಲ. ಅದರಿಂದ ನಾವು ನಮ್ಮನ್ನು ಅಜಯ್ ಕುಮಾರ್ ಸಿಂಗ್ ಅವರು ನನ್ನ ಹೆಸರನ್ನ ಮಡಿಯಾಳವ್ರಿಗೆ ಹೇಳಿದ್ರು. ಮಡಿಯಾಳವರು ನನ್ನನ್ನು ಕರೆಸ್ಬಿಟ್ಟು ಕೇಳಿದ್ರು, ನೀವು ಈ ಥರ ಅಜಯ್ ಕುಮಾರ್ ಸಿಂಗ್ ಹೇಳಿದ್ದಾರೆ, ನೀವು ಬರ್ಬೋದಾದ್ರೆ ನಾನು ಬರ್ತೀನಿ ಸರ್, ಖಂಡಿತ ಬರ್ತೀನಿ. ನಾನು ಎರಡನೇ ಮಾತೇ ಹೇಳಲಿಲ್ಲ, ಯೋಚನೆ ಮಾಡ್ತೀನಿ, ನನಗೆ ಅಲ್ಲಿ ಗೊತ್ತಿಲ್ಲ, ಇದೆಲ್ಲ ಏನು ಹೇಳಲಿ, ನಾನು ಬರ್ತೀನಿ ಅಂತ ಹೇಳಿ ಬಂದರು. ಮಡಿಯಾಳವರು ಎಕ್ಸ್ ಸರ್ವಿಸ್ ಮ್ಯಾನ್, ಅವರು ಮಿಲ್ಟ್ರಿಲಿದ್ದಂಥವ್ರು, ಅವರು ಖಡಕ್ ಪೊಲೀಸ್ ಅಧಿಕಾರಿ. ನಾವೆಲ್ಲ ಅಲ್ಲಿ
ಇಲ್ಲಿಂದ ಹೋದ್ವಿ, ಹನುಮಂತರಾಜು ಮತ್ತು ನಾನು ಹೋದ್ವಿ, ಅಶೋಕ್ ಕುಮಾರ್ ಅವರು ಬಂದು ಸೇರಿಕೊಂಡ್ರು, ನಮ್ಮದೊಂದು ಹರಿಕೃಷ್ಣ ಅವರು ಬಂದರು, ನಮ್ಮದೊಂದು ತಂಡ MMILSಲ್ಲಿ ನಮ್ಮದು ಕ್ಯಾಂಪ್ ಇತ್ತು. ಆಮೇಲೆ ಕ್ಯಾಂಪುಗಳೆಲ್ಲ ಚೇಂಜ್ ಆಗ್ತಾಯಿತ್ತು. ನಾನು MMILS ಕ್ಯಾಂಪಲ್ಲಿದ್ದೆ, ಆ ನಂತರ ಪಾಲಾರ್ ಕ್ಯಾಂಪಲ್ಲಿ. ನಮಗೆ ಲೈಜನ್ ಆಫೀಸರ್ ಥರ ಇದ್ದಿದ್ದು ಶಕೀಲ್ ಅಹ್ಮದ್. ನನಗೆ ಇಷ್ಟು ಚಿಕ್ಕ ಹುಡುಗ, 81ನೇ ಬ್ಯಾಚು, ನಾನು 77ನೇ ಬ್ಯಾಚು, 1977ನೇ ಬ್ಯಾಚು. ಇಷ್ಟು ಚಿಕ್ಕ ಹುಡುಗ ಇಷ್ಟು ಧೈರ್ಯವಾಗಿದ್ದಾನೆ ಅಂದಾಗ ಭಾಳ ಆಶ್ಚರ್ಯ ಆಯಿತು ನನಗೆ. ಅಥವಾ ಮತ್ತು ನಮ್ಮ ಜೊತೆ ಭಾಳ ಸ್ನೇಹಜೀವಿ, ಕೆಟ್ಟ ಅಭ್ಯಾಸಗಳು ಒಂದೂ ಇಲ್ಲ, ಭಾಳ ಶಿಸ್ತಿನ ಯುವಕ. ಆಮೇಲೆ ನಿಮಗೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ಅವನ ಪ್ರಾಮಾಣಿಕತೆ ಎಷ್ಟಿತ್ತು ಅಂದರೆ, ಆ MMILSಗೆ ಬಂದಾಗ ಈ ಕ್ವಾರಿಯವರು, ಈ ಅಕ್ರಮ ಗಣಿಗಾರಿಕೆ ಮಾಡೋರೆಲ್ಲ ಎಷ್ಟು ಆಮಿಷ ಒಡ್ಡಿರ್ಬೋದು ಶಕೀಲ್ ಅಹ್ಮದ್ಗೆ, ಎಷ್ಟು ಆಮಿಷ ಒಡ್ಡಿರ್ಬೋದು. ಯಾರಾದರೂ ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಆಗಿದ್ದರೆ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿರೋರೇನು. ಆದರೆ ಶಕೀಲ್ ಅಹ್ಮದ್ ಅವ್ರ ಹತ್ರ ಒಂದು ಚಹಾ ಕುಡ್ದಿಲ್ಲ, ಅಂಥ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ಇದೆಲ್ಲ ನಮಗೆ ಭಾಳ ವಿಶೇಷವಾಗಿ ಕಾಣಿಸ್ತಾ ಇತ್ತು. 15 ದಿವಸಕ್ಕೊಂದ್ಸಲಿ ನಮಗೊಂದು 2 ದಿವಸ ರೆಸ್ಟ್ ಕೊಡೋರು. ಕೂಂಬಿಂಗ್ ಆಪ್ರೇಷನು ರಾತ್ರಿಯೆಲ್ಲ ನಾವು ಕಾಡಲ್ಲಿ ನಡೆದು ಅವರ ಅಡ್ಡೆಗಳು ಎಲ್ಲೆಲ್ಲಿದೆಯೋ ಮಾಹಿತಿ ಬಂದ ತಕ್ಷಣ ಒಂದೊಂದು ದಿವಸ ನಾವು 7-8 ಗಂಟೆ ನಡೆದಿರೋದು ಇದೆ. 7 ಗಂಟೆ ಕಾಡಲ್ಲಿ ನಡೆದು ರಾತ್ರಿ ಒಂದು ಕಾಡಲ್ಲಿ ವಿಶ್ರಾಂತಿ ತಗೊಂಡು ಆನಂತರ ಬೆಳಿಗ್ಗೆ ದಾಳಿ ಮಾಡಿರೋದಿದೆ. ಆಗ ನಮಗೆ ಕುತೂಹಲಕರ ಮಾಹಿತಿ ಏನು ಅಂದರೆ, ಆ ಕಾಡು ಎಷ್ಟು ದಟ್ಟವಾದ ಕಾಡು, ಅದೆಷ್ಟೋ ಬೆಟ್ಟ ಇದೆ, 200 ಬೆಟ್ಟಗಳಿರುವಂಥ ಕಾಡು. ಆ ಕಾಡಲ್ಲಿ ನಮಗೆ ಎಲ್ಲಿ ಯಾವ ದಿಕ್ಕಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ವಸ್ತು ನಮಗೆ ಬೆಂಗಳೂರಿನ ನಾಡು ಪ್ರಾಣಿಗಳನ್ನು ಕಾಡಲ್ಲಿ ಬಿಟ್ಟಂಗೆ ಸ್ಥಿತಿ ನಮ್ಮದು. ಆದರೆ ಈ ಶಕೀಲ್ ಅಹ್ಮದ್ ನಮಗೆಲ್ಲ ಬೆಳಿಗ್ಗೆ ಬರೋರು, ಅಣ್ಣ ಚಾ ಕುಡಿದ್ರ ಅನ್ನೋರು, ಅಣ್ಣ ತಿಂಡಿ ಬಂತ ಅನ್ನೋರು, ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲವನ್ನ ನೋಡ್ಕೊಳ್ತಾ ಇದ್ರು ಅವರು. ಯಾಕೆಂದರೆ ಅವ್ರ ಜವಾಬ್ದಾರಿ, ಅವರು MMILSನ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಆವಾಗ ನಮಗೆ ಭಾಳ ಕುತೂಹಲ ಅಂದರೆ, ನಾವು ಹಿಂಗೆ ಹೋದಾಗ ನಾವು ಈ ಚಳಿ ಇತ್ತು, ಅಲ್ಲಿ ಸಿಕ್ಕಾಪಟ್ಟೆ ಕೊರೆಯುವಂಥ ಚಳಿ. ಆ ಚಳಿಗೆ ನಾನು ಬೆಂಗಳೂರಲ್ಲಿ ಇದ್ದಾಗ ಇಲ್ಲಲ್ಲಿ ಗಾರ್ಮೆಂಟ್ಸಲ್ಲೆಲ್ಲ ಕೆಲವು ಜರ್ಕಿನ್ಗಳು ತೊಗೊಂಡು ಆತನಿಗೆ ಹೋಗಿ ಒಂದು ಜರ್ಕಿನ್ ಕೊಟ್ಟೆ ನಾನು. ಅದನ್ನು ನೋಡಿ ತಗೊಳ್ಳಿಕ್ಕೆ ಆತ ನಿರಾಕರಿಸ್ತಾನೆ. ನೋಡಪ್ಪ, ನಾನು ನಿನ್ನ ಅಣ್ಣನಾಗಿ ಕೊಡ್ತಾ ಇರೋದು, ಕೊಲಿಗಾಗಿ ಕೊಡ್ತಾ ಇಲ್ಲ, ತಗೋ ನೀನು ಹಾಕೋ, ನೀನು ಒಬ್ಬೊಬ್ಬನೇ ಓಡಾಡ್ತಾ ಇರ್ತೀವಿ. ಅವ್ನಿಗೊಂದು ಜೀಪ್ ಕೊಟ್ಟಿದ್ರು, AK-47 ಕೊಟ್ಟಿದ್ರು, ಆತಂದು ರಿವಾಲ್ವರ್ ಪಿಸ್ತೂಲ್ ಇತ್ತು, ಎಲ್ಲೋ ಎಕ್ಸ್ಟ್ರಾ ಮ್ಯಾಗ್ಝೈನ್ಸು, ಪಿಸ್ತೂಲ್ ಗುಂಡುಗಳು ಎಕ್ಸ್ಟ್ರಾ ಮ್ಯಾಗ್ಝೈನ್ಸ್ ಎಲ್ಲ ಇಟ್ಕೊಂಡು ಒಬ್ಬೊಬ್ಬನೇ ಓಡಾಡ್ತಾಯಿದ್ರು. ಒಬ್ಬೊಬ್ಬನೇ ಓಡಾಡುವಾಗ ನಾನು ಹೇಳ್ತಾ ಇದ್ದೆ, ಶಕೀಲ್ ಒಬ್ಬೊಬ್ಬರೇ ಓಡಾಡಬೇಡಿ, ಜೊತೆಲೊಬ್ಬ ಇರಬೇಕು. ಜೀಪ್ನೇ ನೀವೇ ಡ್ರೈವ್ ಮಾಡ್ಕೊಂಡು ಹೋದ್ರು ತಪ್ಪಾಗ್ತದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾಹಿತಿ ಕೊಡೋಕ್ಕಾದ್ರೂ ಒಬ್ರು ಇರಬೇಕು ನಮಗೆ, ಅಥವಾ ನಿಮ್ಮನ್ನು ತಗೊಂಡು ಬರೋಕ್ಕಾದ್ರೂ ಒಬ್ರು ಇರಬೇಕಲ್ಲ. ಏನೋ ಈ ಥರ ಎಲ್ಲ ಹೇಳಿದ್ರು, ಇಲ್ಲ ಹಂಗಲ್ಲ ಹಿಂಗಲ್ಲ, ಯಾರನ್ನೂ ನಂಬಕ್ಕಾಗ್ತಾಯಿಲ್ಲ ಅಂಥೇಳಿ ಮಾಹಿತಿದಾರನ್ನ ಕಲೆಕ್ಟ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ರು. ಆಮೇಲೆ ನಾವು ಕಾಡುಗಳಲ್ಲೆಲ್ಲ ಕೂಂಬಿಂಗ್ ಹೋದಾಗ, ಈ ಕಾರ್ಯಾಚರಣೆಗೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಎಲ್ಲ ನೆನಪಿಟ್ಕೊಂಡಿರೋರು. ಯಾಕೆ ಹೆಂಗೆ ನೆನಪಿಟ್ಕೊಂಡಿದ್ದೆ ಅಂದಾಗ, ಅವರು ನಾನು ಭೂಗರ್ಭ ಶಾಸ್ತ್ರದಲ್ಲಿ MSc ಮಾಡಿದ್ದೀನಿ. ನನಗೆ ಆವಾಗ ಕವಿ KS ನಿಸ್ಸಾರ್ ಅಹಮದ್ ಅವ್ರು ನೆನಪು ಬಂದರು. ಅವರು ಭೂಗರ್ಭ ಶಾಸ್ತ್ರದಲ್ಲಿ MSc ಮಾಡಿರೋರು. ಎಲ್ಲ ಬೆಟ್ಟಗಳು, ಇದು ಇಂಥ ಬೆಟ್ಟ, ಇದು ಈ ಥರ ಕಾಡು, ಇದು ಈ ಥರ ಭೂಮಿ. ಇದು ನಮಗೆ ಆವಾಗ ಈ ಜಾಯಿಂಟ್ ಆ್ಯಕ್ಷನ್ ಫೋರ್ಸ್ ಅಂತ ಮಾಡಿದ್ರು. ಜಾಯಿಂಟ್ ಆ್ಯಕ್ಷನ್ ಫೋರ್ಸಲ್ಲಿ ತಮಿಳ್ನಾಡವರಿದ್ದರು, ಕೇರಳದವರಿದ್ದರು, ನಮ್ಮ ಅಧಿಕಾರಿಗಳಿದ್ದರು, ಹಿರಿಯ ಅಧಿಕಾರಿಗಳು, IPS ಅಧಿಕಾರಿಗಳು, DIG, IGP, SP ರ್ಯಾಂಕ್ನ ಅಧಿಕಾರಿಗಳು ಬಂದು ಕೂತಿರೋರು, 3 ರಾಜ್ಯದ ಅಧಿಕಾರಿಗಳು ಬಂದು ಕೂತ್ಕೊಂಡಿರೋರು. ಆ ಕಾಡನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಬ್ಬರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಶಕೀಲ್ ಅಹ್ಮದ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದ. ಆ ಕಾಡಿನ ಇಡೀ ಭೂಪಟವನ್ನು ಇಟ್ಕೊಂಡು ಶಕೀಲ್ ಅಹ್ಮದ್, ಇಂಥ ಕಾಡು ಇಲ್ಲಿದೆ, ಇಂಥ ಕಾಡು, ಈ ಕಾಡು ಇಲ್ಲಿದೆ, ಈ ಕಾಡು ಇಲ್ಲಿದೆ, ಇಲ್ಲಿ ಈ ಥರ ಗ್ರಾನೈಟ್ ಇದೆ, ಇಲ್ಲಿ ಈ ಥರ ಕ್ವಾರಿ ಇದೆ, ಇಲ್ಲಿ ಅಕ್ರಮ ಗಣಿ ನಡೆಯುತ್ತೆ, ತಮಿಳ್ನಾಡುದು ಇದೆಲ್ಲ. ಅವರು ಆಶ್ಚರ್ಯ ಪಟ್ಬಿಡೋರು ಈ ಅಧಿಕಾರಿಗಳು, ಮೇಲಧಿಕಾರಿಗಳು. ಆವಾಗ ನಮಗೂ ಕುತೂಹಲ, ಇಷ್ಟು ಸಣ್ಣ ಹುಡುಗ ಇಷ್ಟೊಂದು ಅಗಾಧವಾದ ಜ್ಞಾನವನ್ನು ಇಟ್ಕೊಂಡಿದ್ದಾನಲ್ಲ ಅಂಥೇಳಿ ನಾನು ಶಕೀಲ್ ಅಹ್ಮದ್ ಹತ್ರ ಯಾವಾಗಲೂ ಕೇಳ್ತಾ ಇದ್ದೆ, ಶಕೀಲ್ ಅಹ್ಮದ್ ಇದು ಹೆಂಗೆ ಅದು ಹೆಂಗೆ ಅಂತ. ನಾವೇನಾದರೂ ಒಂದು ಹಣ್ಣು ಕೊಟ್ಟರೆ ಇವ್ರ ಅಣ್ಣಂದರು ಎಲ್ಲ ಆವಾಗ, ಈ ಒಬ್ಬ ಅಣ್ಣ ಬಹುಶಃ ಅರಬ್ ಕಂಟ್ರಿಲೆಲ್ಲೋ ಕೆಲಸ ಮಾಡ್ತಾಯಿದ್ರು. ಅವ್ರು ಬಂದಾಗ ಇವರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಕೊಟ್ಟಿರೋರು, ಆ ಡ್ರೈ ಫ್ರೂಟ್ಸ್ ಒಂದು ಕೊಡೋದು. ನಾವು ಬೆಂಗಳೂರಿಂದ ಒಂದು ಹಣ್ಣು ತಗೊಂಡೋಗಿ ಕೊಟ್ಟರೆ ಆತ ವಾಪಸ್ ನಮಗೊಂದು ಡ್ರೈ ಫ್ರೂಟ್ ಕೊಡೋದು. ನಾವು ಬೆಂಗಳೂರಿಂದ ಒಂದು ಜರ್ಕಿನ್ ಕೊಟ್ಟರೆ ಅವ್ರ ಅಣ್ಣ ನನಗೊಂದೊಳ್ಳೆ ಶೇವಿಂಗ್ ರೇಸರ್ ತಂದು ಕೊಟ್ಟಿದ್ದಾರೆ ಅಂತ ಅದನ್ನು ಕೊಡೋದು. ಅಂದರೆ ಒಬ್ಬರ ಹಂಗಿಗೆ ಬೀಳ್ತಾ ಇರಲಿಲ್ಲ, ಆಮೇಲೆ ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡ್ತಾ ಇರಲಿಲ್ಲ. ಭಾಳ ಎಚ್ಚರಿಕೆಯ ವ್ಯಕ್ತಿ, ಭಾಳ ತುಂಬ ಸಾಧಾರಣ ವ್ಯಕ್ತಿ.
ವ್ಯಕ್ತಿತ್ವದ ಏನು ಆಡಂಬರ ಇಲ್ಲ, ಜಂಬ ಇಲ್ಲ. ಅವ್ರ ತಂದೆ ರಿಟೈರ್ಡ್ DYSP, ಅವ್ರ ಅಣ್ಣ ಇಬ್ಬರು ಅಣ್ಣಂದರು ಅವ್ರಿಗಿದ್ದಾರೆ, ಅಕ್ಕ ತಂಗಿರಿದ್ದಾರೆ. ಅವ್ರಿಗೆ ಮದುವೆ ವಿಚಾರ ಬಂದಾಗ ಮದುವೆ ನಾನು ಮಾಡ್ಕೊಳ್ಳೋದೇ ಇಲ್ಲ, ನನ್ನ ಸ್ನೇಹಿತ ಜಗನ್ನಾಥನ ಸಾವಿನ ಇದನ್ನು ಸೇಡನ್ನು ನಾನು ತೀರಿಸ್ಕೊಳ್ಳೇಬೇಕು ಅಂತ ಒಳ್ಳೆ ಸ್ನೇಹಿತನ ವೀರಪ್ಪ ಒಬ್ಬ ಹಿಂಗೆ ಮಾಡಿದ್ದಾನೆ. ನಾನು ಇದನ್ನು ಬದಲು ತಗೊಂಡೇನೆ ನಾನು ವಾಪಸ್ ಹೋಗೋದು, ಅಲ್ಲಿವರೆಗೂ ನಾನು ಮದುವೆ ಆಗಲ್ಲ ಅಣ್ಣ ಅಂತ ನನಗೆ ಹೇಳ್ತಾಯಿದ್ರು. ಆದರೂ ನಮ್ಮನ್ನು ಒಬ್ಬ ಅಣ್ಣನಿಗಿಂತ ಹೆಚ್ಚಾಗಿ ರಾತ್ರಿ ನಿದ್ದೆ ಬಂತ ಬೆಳಿಗ್ಗೆ ಅಂತ ಕೂಂಬಿಂಗ್ ಆಪ್ರೇಷನ್ ಹೋದರೆ ರೆಡಿ ಮಾಡೋದು. ಯಾಕೆಂದರೆ ಆತ ಮಾನಿಟ್ರ್ ಮಾಡಬೇಕಾಗಿತ್ತು. ಕೂಂಬಿಂಗ್ ಆಪ್ರೇಷನ್ ನಾವು ಹೋದಾಗ ಆತ ಮಾನಿಟ್ರ್ ಮಾಡೋನು, ಕೆಲಸಲ್ಲಿ ನಾವು ಬರ್ತಾರೆ. ಈ ಥರ ನಾವು ಆ ಕಾಡಲ್ಲಿ ನಾವು ಓಡಾಡ್ತಾ ಇರಬೇಕಾದ್ರೆ ನಮಗೊಂದು ಮಾಹಿತಿ ಬರುತ್ತೆ. ಒಂದು ಅಮಾವಾಸ್ಯೆ ದಿವಸ ವೀರಪ್ಪನಲ್ಲಿ ಪೂಜೆ ಮಾಡೋಕ್ಕೆ ಬರ್ತಾ ಇದ್ದಾನೆ. ಕಾರಯ್ಯನ ಬೆಟ್ಟ ಅಂತ ಇದೆ. ಈ ಕಾರಯ್ಯನ ಬೆಟ್ಟ ಮತ್ತು GT ಹಿಲ್ಸ್ ಅಂತ ಇದೆ. ಆ GT ಹಿಲ್ಸು ಆ MM ಹಿಲ್ಸಿನ ಸರೌಂಡಿಂಗ್ಸ್ನಲ್ಲಿ ಅದು ಅತಿ ಎತ್ತರದ ಜಾಗ. ಅಲ್ಲಿ ಸೋಲಿಗರು ಲಂಬಾಣಿಗಳೆಲ್ಲ ಇದ್ದಾರೆ, ಅವ್ರ ದೇವಸ್ಥಾನಗಳಿದೆ, ಅವ್ರ ಜಮೀನುಗಳಿದೆ. ಅಲ್ಲಿ ಕಾಡು, ಆ ಬೆಟ್ಟದ ಮೇಲೆ ಆನೆಗಳ ಓಡಾಟ ಜಾಸ್ತಿ. ಅಲ್ಲೊಂದು ಹುಲ್ಲು ಬೆಳೆಯುತ್ತೆ, ಆ ಹುಲ್ಲು ತಿನ್ನಲಿಕ್ಕೆ ಬಿದಿರಿನ ಥರ ಹುಲ್ಲು, ಅದು ಆನೆಗಳು ಜಾಸ್ತಿ ಬರುತ್ತೆ. ನಮ್ಗೆ ಆಶ್ಚರ್ಯ, ಈ ಬೆಟ್ಟದ ಮೇಲೆ ಆನೆ ಬರುತ್ತಾ, ಇಷ್ಟು ಕಡಿದಾದ ಜಾಗದಲ್ಲಿ ಹೋಗುತ್ತಾ ಅಂದಾಗ ಅದನ್ನೆಲ್ಲ ಶಕೀಲ್ ಎಕ್ಸ್ಪ್ಲೈನ್ ಮಾಡಿ, ಈ ಥರ ಇದೆ, ಇಲ್ಲಿ ಹೆಜ್ಜೆ ಇಟ್ಟರೆ ಇಲ್ಲಿ ಹೋಗುತ್ತಾನೆ ಅಂತ. ಅಲ್ಲಿ ಕಾಡಲ್ಲಿ ನೀರಿನ ಹಾದಿ, ಆಮೇಲೆ ಜಾನುವಾರುಗಳ ಜಾಡು, ಜನರ ಜಾಡು. ಅಂದರೆ ಈ ಕಾಲು ದಾರಿ ಆಗಿರುತ್ತಲ್ಲ, ಜನಗಳು ನಡ್ಕೊಂಡು ಕಾಡಲ್ಲಿ ಹೋಗಿರ್ತಾರೆ, ಈ ಕಾಡುಗಳರು ದನ ಮೇಯಿಸೋರೆಲ್ಲ, ಅದೇ ಒಂದು ಜಾಡಿರುತ್ತೆ. ಈ ದನಗಳು ಓಡಾಡೋದಕ್ಕೆ ಒಂದು ಜಾಡಿರುತ್ತೆ, ಆಮೇಲೆ ನೀರುಗಳು ಹರಿಯೋದಕ್ಕೆ ಒಂದು ಜಾಡಿರುತ್ತೆ. ಈ ಆನೆಗಳು ಈ ಕಾಡಲ್ಲಿ ನೀರು ಹರಿಯೋ ಜಾಡಲ್ಲಿ ಹೋಗ್ತಾ ಇರುತ್ತೆ, ಮೇಲ್ಗಡೆ ಎಲ್ಲ ಹೋಗ್ತಾ ಇರುತ್ತೆ. ನಮ್ಗೆ ಆನೆಗಳೆಲ್ಲ ಸಿಗೋದು, ಕಾಡು ಪ್ರಾಣಿಗಳು ಸಿಗೋದು. ನಮ್ಮ ಜೊತೆ ಒಬ್ಬರು ವಾಚರ್ ಬರೋರು, ಅವ್ರು ನೋಡಿ ಆ ಫಾರೆಸ್ಟ್ ವಾಚರು ಆ ಸೆಕೆಗೆ ಎಲ್ಲ ಚಳಿ, ಅವರೊಂದು ಬರೀ ಒಂದು ಲಂಗೋಟಿ ಥರ ಕಟ್ಟಿರ್ತಾರೆ, ಒಂದು ಟವಲ್ ಇಟ್ಕೊಂಡಿರ್ತಾರೆ. ಅವ್ರಿಗೆ ಒಂದೇ ಒಂದು ಮುಳ್ಳು ತಗಲಲ್ಲ, ಅಷ್ಟು ಚೆನ್ನಾಗಿ ಹೋಗ್ತಾರೆ ಅವರು. ಆಮೇಲೆ ಎಲ್ಲ ಜಾಡಲ್ಲಿ ಎಲ್ಲಿ ಹೋಗೋಕ್ಕಾಗುತ್ತೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಅವರೇ ಲೀಡ್ ಮಾಡೋದು. ನಾನು ಅವಾಗ ಕೇಳಿ, ನಮಗೆಲ್ಲ ಮೈಯೆಲ್ಲ ಮುಳ್ಳು ಕಿತ್ಕೊಂಡು ಬರೋದು, ರಕ್ತ ಬರೋದು, ನಮಗೆ ಭಾಳ ಇಕ್ಕಟ್ಟಾಗೋದು. ಶಕೀಲ್ ಅಹ್ಮದ್ ಅದ್ರೊಳಗೆ ಪಳಗ್ಬಿಟ್ಟಿದ್ದು. ಆಮೇಲೆ ಆ ವಾಚರ್ಸ್ ಎಲ್ಲ ಇಟ್ಕೊಂಡಿದ್ರು. ಒಂದ್ಸಲಿ ಈ ಕಾರಯ್ಯನ ಬೆಟ್ಟಕ್ಕೆ ವೀರಪ್ಪನ್ ಬರ್ತಾನೆ ಅಂತ ಆಯಿತು. ನಮ್ಮನ್ನೆಲ್ಲ ರೆಡಿ ಮಾಡಿದ್ರು. ನಾನು, ಶಕೀಲ್ ಅಹ್ಮದ್, ಹರಿಕೃಷ್ಣ ಅವರು, ಅಶೋಕ್, ಈ 4 ಜನ, ಇನ್ನೊಂದು ಸ್ವಲ್ಪ ಕೆಲವೇ ಜನ KSRP ಅವರು. ನಾವು ಇಲ್ಲಿಂದ MM ಹಿಲ್ಸಿಂದ ನಾವು ಕ್ಯಾಂಪಿಂದ ಹೊಗೇನಕಲ್ ಫಾಲ್ಸ್ ತಮಿಳ್ನಾಡು ಇಡೀ ಸಂಜೆ ಹೋಗಿರೋರು ಇಡೀ ರಾತ್ರಿ ನಡೆದಿದ್ದು. ಅವನು ಬೆಳಗಿನ ಜಾವ ಆ ಕಾರಯ್ಯನ ಬೆಟ್ಟದಲ್ಲಿ ನಮಗೆ ಮಾಹಿತಿ ಇತ್ತು, ಒಂದು ಗಣೇಶ ಆಕೃತಿಯ ಒಂದು ಕಲ್ಲಿದೆ, ಅದಕ್ಕೆ ಪೂಜೆ ಮಾಡ್ತಾ ಇರ್ತಾನೆ. ಆಗಾಗ ಅವನು ಅಮಾವಾಸ್ಯೆಗೆ ಬಂದ್ಬಿಟ್ಟು ಆ ಬನ್ನಾರಿಯಮ್ಮ ದೇವಸ್ಥಾನಕ್ಕೆ ಬರ್ತಾನೆ ಅಂತಲೂ ಮಾಹಿತಿ ಇತ್ತು. ಅದು ಫೇಲ್ಯೂರ್ ಆಯಿತು. ಬನ್ನಾರಿಯಮ್ಮನ ಮಹಾಭಕ್ತ ಅವನು. ಈ ಕಲ್ಲಿನ ಗಣಪತಿ ಇದೆ, ಮೂರ್ತಿ ಇದೆ, ಅದಕ್ಕೆ ಪೂಜೆ ಮಾಡಲಿಕ್ಕೆ ಬರ್ತಾನೆ ಅಂದಾಗ ನಾವು ಹೋಗಿ ನಡೆದು ನಾವು ಸಂಜೆ ಬಿಟ್ಟಿರೋರು ಹೆಚ್ಚು ಕಡಿಮೆ ನಾವು ಒಂದು 8 ಗಂಟೆ ನಡೆದಿರಬೇಕು. 8 ಗಂಟೆ ಏನಿಲ್ಲ, ನಮಗೆ ನೀರು ಬಿಟ್ಟರೆ ಏನಿಲ್ಲ. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ನೀರು, ಗ್ಲೂಕೋಸು ಮತ್ತು ಎಳ್ನೀರನ್ನ ಬಾಟ್ಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ವಿ. ಅದನ್ನು ವಾಟರ್ ಡಿಸಿಪ್ಲಿನ್ ನಮ್ಗೆ ಹೆಂಗೆ ಹೇಳ್ಕೊಟ್ಟಿರೋರು ಅಂದರೆ, ಮಡಿಯಾಳವರು ಎಕ್ಸೋರಿಸ್ ಮ್ಯಾನು, ಅವ್ರು ಹೇಳಿರೋರು, ನೀರು ಸಿಕ್ಕಿದೆ ಅಂತ ಗಬ ಕುಡಿಲೇಬೇಡಿ, ನೀರನ್ನ ದಯವಿಟ್ಟು ನೀವು ಗಬ ಕುಡಿಬೇಡಿ. ಇದು ಈ ಮಿಲ್ಟ್ರಿಲಿ ನಾವು ಕೊಡೋ ಮೊದಲನೇ ಪಾಠ. ಆಮೇಲೆ ನಮ್ಮ ನೀರು ನಾವೇ ಕ್ಯಾರಿ ಮಾಡಬೇಕು, ನಮ್ಮ ಬ್ರೆಡ್ ನಾವೇ ಕ್ಯಾರಿ ಮಾಡಬೇಕು, ನಮ್ಮ ಗನ್ನು ನಾವೇ ಕ್ಯಾರಿ ಮಾಡಬೇಕು, ನಮ್ಮ ಬುಲೆಟ್ಸ್ ನಾವೇ ಕ್ಯಾರಿ ಮಾಡಬೇಕು. ಈ ಸ್ಥಿತಿ ಇರಬೇಕಾದ್ರೆ ಆವಾಗ ಅವ್ರು ಹೇಳಿದರು, ಬಾಯಾರಿಕೆ ಆದಾಗ ಇದು ಬಾಯಲ್ಲಿ ನೀರು ಹಾಕ್ಕೊಂಡು ಬಾಯಿ ಮುಕ್ಕಳಿಸ್ತಾ ಇರಬೇಕು, ಗಡಗಡ ಕುಡಿಬಾರ್ದು. ಮುಕ್ಕಳಿಸಿ ಮಾಡ್ತಾಯಿದ್ರೆ ಅದು ನೀರಿನ ಇದಾಗಬೇಕು, ಅಲ್ಲಿ ಒಣಗೋಗಿರುತ್ತಲ್ಲ ಅದು ಒದ್ದೆ ಮಾಡ್ಕೋಬೇಕು ಬಾಯಿ. ಆವಾಗ ನಿಮಗೆ ಬಾಯಾರಿಕೆ ಹಂಗೇ ಕಡಿಮೆ ಆಗುತ್ತೆ. ನೀವು ಬಾಯಿ ಒಣಗಕ್ಕೆ ಬಿಡಬಾರ್ದು. ಬಾಯಿ ಒಣಗುವಾಗ ಒಂದೇ ಒಂದು ಡ್ರಾಪ್ ಒಂದು ನೀರು ಹಾಕೋಬೇಕು, 1 ಚಮಚ 2 ಚಮಚ ಕುಡಿ, ಅದು ನಿಮ್ಮನ್ನು ಕಾಪಾಡುತ್ತೆ ಅಂತ. ಈ ಶಕೀಲ್ ಅಹ್ಮದ್ ಅದರೊಳಗೆ ಒಳ್ಳೆ ನಾಲೆಡ್ಜ್ ಇದ್ದವನು. ಮಡಿಯಾಳ್ ಸಾಹೇಬರು ನಮ್ಗೆ ಅಂತ ನಾಲೆಡ್ಜ್ ಕೊಟ್ಟರು. ನಡೆದ್ವಿ ಹೋದ್ವಿ. ಆ ಬೆಟ್ಟ ಹತ್ತಿ ಮೇಲೋಗಿ ನೋಡ್ತೀವಿ, ಟಾರ್ಚ್ ಹಾಕೋಂಗಿಲ್ಲ, ಮಾತಾಡೋಂಗಿಲ್ಲ. ನಾವು ಸಣ್ಣದಾಗಿ ಮಾತಾಡಿದ್ರೆ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟ್ರ್ ಕೇಳುತ್ತೆ. ಆಮೇಲೆ ಶಬ್ದಗಳು, ಹೆಜ್ಜೆ ಶಬ್ದಗಳು ಕೇಳುತ್ತೆ. ಆಮೇಲೆ ವಾಚರ್ ಹಂಗೆ ನಿಂತ್ಕೊಳ್ತಾನೆ ನಮ್ಮ ಮುಂದೆ ಹೋಗೋನು. ನಾವು ನಿಂತ್ಕೋಬೇಕು, ಕತ್ಲು. ನಿಂತ್ಕೊಂಡಾಗ ಯಾಕೆ ನಿಂತ್ಕೊಂಡಿದೆ ಅಂದರೆ, ಸರ್ ಕೈಯಲ್ಲಿ ಹೇಳ್ತಾನೆ, ಒಂದು ಹಾವು ಹೋಗ್ತಾ ಇದೆ ಸರ್ ಅಂತ. ನಮಗೆ ಏನಪ್ಪ ಹಾವು ಎಲ್ಲಿ ಅಂದರೆ, ಅವ್ನು ನಿನ್ಗೆ ಹೆಂಗೆ ಗೊತ್ತಾಯಿತು ಅಂದರೆ, ಸ್ಮೆಲ್ಲಲ್ಲಿ ಅವನಿಗೆ ಸುಮ್ಮನೆ ವಾಸನೆಯಲ್ಲಿ ಹೇಳ್ತಾನೆ. ಈ ಪ್ರಾಣಿ ಇದ್ದಂಗೆ ಅವನು ಸ್ಮೆಲ್ ನೋಡಿ ಸರ್ ಹೋಗ್ತಾನೆ, ಒಂದು ತೋರಿಸ್ತಾನೆ.
ಹಾವುದು ಗೊತ್ತಾಗುತ್ತೆ ಅವನಿಗೆ, ಆನೆದು ಗೊತ್ತಾಗುತ್ತೆ, ಸಾಕಿರೋ ದನಗಳ ವಾಸನೆ ಗ್ರಹಿಸ್ತಾನೆ ಅವನು, ಮನುಷ್ಯರ ವಾಸನೆಯನ್ನು ಗ್ರಹಿಸ್ತಾನೆ. ನಮಗೆ ಆವಾಗ ಅನ್ನಿಸ್ತು ವೀರಪ್ಪನ್ ಯಾಕೆ ಈ ಪೊಲೀಸರಿಗೆ ಸಿಗಲ್ಲ ಅಂದರೆ ಇದೇ ಗುಣಗಳು ಅವನಿಗಿರುತ್ತೆ. ಅವನು ಎಲ್ಲವೂ ಗೊತ್ತಾಗುತ್ತೆ. ಕಾಡಲ್ಲಿ ನಾವು ಹೋಗುವಾಗ ಅವನ ಶಬ್ದ ಬಂದರೆ ಹಾಗೆ ಕೂತಿರ್ತಾನೆ. ಅವನು ಹೇಳ್ತಾನೆ, ಯಾವಾಗಲೂ ಅವನು ಹೇಳ್ತಾ ಇದ್ದಿದ್ದು, ಅವ್ರ ಕಡೆಯವ್ರು ಸಿಕ್ಕಾಕೊಂಡಾಗ ನಮ್ಗೆ ಹೇಳ್ತಾ ಇದ್ದಿದ್ದು, ನಾವು ಎಷ್ಟೋ ಸಲ ಸರ್ ನಿಮ್ಮ ತಂಡಗಳು ಪಾಸ್ ಆಗುವಾಗ ನಾವು ಕಣ್ಣಾರೆ ನೋಡಿದ್ದೀವಿ ನೀವು ಹೋಗೋದು, ಮತ್ತು ನೀವು ಯಾಕೆ ನಮಗೇನು ಗೊತ್ತಾಗಲಿಲ್ಲ ಅಂದರೆ ನಾವು ಪೊದೆಗಳಲ್ಲಿ ಪ್ರಾಣಿಗಳಿದ್ದಂಗೆ ಇದ್ಬಿಡ್ತೀವಿ ಸರ್, ಅಲ್ಲಾಡೋದೇ ಇಲ್ಲ, ನಿಮಗೆ ಗೊತ್ತೇ ಆಗಲ್ಲ ನಾವು ಕೂತ್ಕೊಳ್ಳೋದು ಅಂತ. ಇದು ನಮಗೆ ನಾವು ಈ ಕಮಾಪ್ಲೀಸ್ ಅಂತ ನಮ್ಗೆ NCC ಹೇಳ್ಕೊಡೋರು, NCC ನಾವು ಅದೇನೋ ಅಂದ್ಕೊಂಡು ಅದೇ ಥರ ಇವರು ಗೊತ್ತಾಗ್ದಂಗೆ ಕೂತ್ಕೊಂಡ್ಬಿಡೋರು. ನಾವು ಹೋದ್ವಿ, ಬೆಟ್ಟ ಎಲ್ಲ ಕಾರಾಯಣ ಬೆಟ್ಟ, ಭಾಳ ಎತ್ತರವಾದ ಬೆಟ್ಟ, ದಟ್ಟ ಕಾಡು. ಆ ದಟ್ಟ ಕಾಡಲ್ಲಿ ರಾತ್ರಿ ಹೊತ್ತಲ್ಲಿ ಆನೆ ಗೀಳಿಡೋದು ಕೇಳಿಸುತ್ತೆ, ಕಾಡೆಮ್ಮೆಗಳು ಅಡ್ಡ ಬರುತ್ತೆ, ಬೇರೆ ಪ್ರಾಣಿಗಳೆಲ್ಲ. ಈತ ವಾಚರ್ ನಮ್ಮನ್ನು ಕರ್ಕೊಂಡೋದು ಅಲ್ಲಿ ರೀಚ್ ಆದಮೇಲೆ ನಾವು ಆ್ಯಂಬುಷ್ ಕೂತ್ಕೊಳ್ಳೋದು ಅಂದರೆ ನಾವು ಕಾಣಿಸ್ಕೋಬಾರ್ದು ಎದುರಾಳಿಗೆ. ಆಮೇಲೆ ನಾವು ತಮಿಳುನಾಡು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ವಿ. ಯಾಕೆ ಮಾಹಿತಿ ಕೊಟ್ಟಿದ್ವಿ ಅಂದರೆ ಅವರು ಬಂದ್ಬಿಟ್ಟು ರಾತ್ರಿಯಲ್ಲಿ ನಮ್ಮ ಆ ಕಡೆಯಿಂದ ನಮಗೆ ಕ್ರಾಸ್ ಫೈರಿಂಗ್ ಆಗಿಬಿಟ್ರೆ ನಮಗೆ ಕ್ರಾಸ್ ಫೈರಿಂಗ್ ಆಗಿಬಿಡುತ್ತೆ. ಅದಕ್ಕೆ ಆ ಎಚ್ಚರಿಕೆನೂ ವಹಿಸಿದ್ವಿ. ನಾನು, ಅಶೋಕ್ ಕುಮಾರು, ಶಕೀಲ್ ಅಹಮದ್, ಹರಿಕೃಷ್ಣ ಅವರು ಹೋದ್ವಿ. ಒಂದು ಬೆಟ್ಟದಲ್ಲಿ ಒಂದು ಕಡೆ ಮಾಡಿದ್ವಿ. ಅಲ್ಲೋಗಿ ನೋಡ್ತೀವಿ, ಒಂದು ಕಲ್ಲಿನ ಆಕಾರದ ಗಣಪತಿ ಆಕಾರದ ಕಲ್ಲು. ಆ ಕಲ್ಲಿಗೆ ಪೂಜೆ ಆಗಿ ಸ್ವಲ್ಪ ದಿವಸ ಆಗಿರ್ಬೋದು. ಇದಕ್ಕೆ ಪೂಜೆ ಮಾಡೋಕ್ಕೆ ಮತ್ತೆ ಬರ್ತಾ ಇದ್ದಾನೆ ವೀರಪ್ಪನ್ ಅಂತ ಮಾಹಿತಿ ನಮಗೆ. ಆ ಮಾಹಿತಿ ಪರ್ಫೆಕ್ಟ್ ಅಂತ ಆಗೋಯ್ತು. ಕೂತ್ಕೊಂಡ್ವಿ. ರಾತ್ರಿ ಹೆಂಗೆ ಇಷ್ಟು ನಡೆದಿದ್ದೀವಿ, ತುಂಬ ಆಯಾಸ ಆಗಿತ್ತು ಎಲ್ಲರಿಗೂ. ಆಯಾಸ ಆಗಿದ್ದಾಗ ಒಂದು ಸಿಸ್ಟಮ್ ಮಾಡ್ಕೊಂಡು, ನಾನು ಅಶೋಕ್ ಕುಮಾರ್ ಒಂದ್ಸಲ ಎದ್ದಿರೋದು, ಎಚ್ಚರಿಕೆ ಇರಬೇಕು ನಾವು, ಅಥವಾ ನಮ್ಗೆ ಎಷ್ಟೊತ್ತು ಎಚ್ಚರಿಕೆ ಇರೋಕ್ಕಾಗುತ್ತೋ ಅಷ್ಟೊತ್ತು. ಆಗ ಅವರಿಬ್ಬರು ಮಲಗಿರಬೇಕು, ಅವರಿಬ್ಬರು ಮಲ್ಕೊಂಡಿರಬೇಕು. ಅವರು ನಮಗೆ ತುಂಬ ಆಯಾಸ ಆಗಿದೆ, ನಿದ್ದೆ ಇನ್ನೇನು ನಮ್ಗೆ ತಡೆಯೋಕ್ಕಾಗಲ್ಲ ಅಂದಾಗ ನಾವು ಅವ್ರನ್ನ ಎಬ್ಬರಿಸ್ಬಿಟ್ಟು ಅವ್ರು ಕಾಯಬೇಕು. ಸರ್, ಅಲ್ಲೊಂದು ನಾವೊಂದು ಪಿಕ್ಚರ್ ತುಂಬ ವಿಶೇಷವಾದ ಪಿಕ್ಚರ್ ನೋಡಿದ್ವು ಆ ಕಾಲದಲ್ಲಿ. ನಿಮ್ಮ ಆ ಫೋಟೋನು ತುಂಬ ವಿಶೇಷ, ನಾನೆಲ್ಲೂ ನೋಡಿರ್ಲಿಲ್ಲ. ಆ ಫೋಟೋದಲ್ಲಿ ಒಂದು AK-47 ಇರುತ್ತೆ, ಸ್ವಲ್ಪ ತಿರುಗಿ ನೋಡ್ತಾ ಇದ್ರೆ ಅದು ಯಾವ ಟೈಮ್ ಅಂತ ಹೇಳ್ಬೋದಾ ಸರ್? ಅದೇ ನಾವು ಕಾರಾಯಣ ಬೆಟ್ಟದಲ್ಲಿ ಮೇಲೆ ಹೋಗಿದ್ವಲ್ಲ, ಅದು ರಾತ್ರಿ ತೆಗೆದಿರೋಂಥ ಫೋಟೋ ಅದು. ಅದರೊಳಗೆ ನಾವು ಆ್ಯಂಬುಷ್ ಕೂತಿದ್ದಾಗ ನಾವು ಕಲ್ಲುಗಳನ್ನು ಜೋಡಿಸಿ ಮೇಲ್ಗಡೆ ನಾವು ಆ ಗಿಡಗಳ ಪೊದೆಗಳನ್ನು ಎಳ್ಕೊಂಡಿರ್ಬೇಕಾದ್ರೆ ನಾನು ಮೊದಲಿಗೆ ಅವರು ಹರಿಕೃಷ್ಣ ಅವರು ಇರ್ತಾರೆ. ಹರಿಕೃಷ್ಣ ಅವರು ಭಾಳ ಡೇರ್ ಡೆವಿಲ್ ಪೊಲೀಸ್ ಅಧಿಕಾರಿ, ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ಅವರ ಮೈಕಟ್ಟನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು ಅಂದರೆ ದಿನಕ್ಕೊಂದು 2-3 ಗಂಟೆ ಜಾಗಿಂಗ್ ಮಾಡ್ತಾಯಿದ್ರು. ಅವರ ಆಹಾರದ ಪದ್ಧತಿನೇ ಭಾಳ ಅದ್ಭುತವಾಗಿತ್ತು. ಭಾಳ ಗಟ್ಟಿಗ ಪೊಲೀಸ್ ಅಧಿಕಾರಿ. ಅವರು ಒಂದು ಕಡೆ ಇರ್ತಾರೆ, ಅವ್ರ ಪಕ್ಕದಲ್ಲಿ ನಾನಿರ್ತೀನಿ, ನಾನು ಆಮೇಲೆ ಶಕೀಲ್ ಅಹಮದ್, ಆಮೇಲೆ ಅಶೋಕ್ ಕುಮಾರ್, ನಾವು 4 ಜನ ಮಲಗಿರ್ತೀವಿ. ಯಾಕೆ ಹೀಗೆ ಮಲಗಿದ್ದೀವಿ ಅಂದರೆ ಹರಿಕೃಷ್ಣ ಅವರು, ಶಕೀಲ್ ಅಹಮದ್ ಅವರು ಎದ್ದಿದ್ರೆ ಅವರಿಬ್ಬರು ಮಧ್ಯದಲ್ಲಿ ನಾನೊಂದು ಕಡೆ ಇರಬೇಕು, ಅಶೋಕ್ ಕುಮಾರ್ ಒಂದು ಕಡೆ ಇರಬೇಕು. ನಾವು ನಿದ್ದೆ ಮಾಡಿ 1 ಗಂಟೆ ನಿದ್ದೆ ಮಾಡಿದ್ರೆ ಅವರು 1 ಗಂಟೆ ನಿದ್ದೆ ಮಾಡಬೇಕು, ಅಥವಾ ನಮ್ಗೆ ಆಯಾಸ ಆದರೆ ಎಬ್ಬರಿಸ್ಬಿಟ್ಟು ಅವರು ಮಾಡೋದು. ಇದರೊಳಗೆ ಏನು ಭೇದ ಭಾವನೆ ಇಲ್ಲ. ನಿಮ್ಗೆ ಯಾವಾಗ ಆಯಾಸ ಆಗುತ್ತೋ ನೀವು ಎಬ್ಬರಿಸ್ಬೋದು. ಅವ್ರಿಗೆ ಆಯಾಸ ಆದಾಗ ನೀವು ಎದ್ದೊಳ್ಳಿಂದ ನಾವು ಕಾಯಬೇಕು. ಆ ಕಣ್ಣಿಗೆ ನೀರು ಹಾಕ್ಕೊಂಡು ಕಾಯ್ಕೊಂಡು ಕೂತ್ವಿ. ಏನು ನಮಗೆ ಪ್ರಾಣಿಗಳ ಓಡಾಟ ಕೇಳಿಸುತ್ತೆ, ಎಲ್ಲೋ ದೂರದಲ್ಲಿ ಮಾತಾಡೋದು ಕೇಳಿಸುತ್ತೆ. ಆವಾಗ ನಮ್ಮ ಶಕೀಲ್ ಅಹಮದ್ ಹೇಳಿದ್ರು, ಅದು ವೀರಪ್ಪನ ಕಡೆಯವರಲ್ಲ, ಅದು ದನಗಳು ಮೇಯಿಸ್ತಾ ಇರ್ತಾರೆ, ರೊಪ್ಪ ಅಂತ ಮಾಡ್ಕೊಂಡಿರ್ತಾರೆ, ಆ ದನಗಳ ಶಬ್ದ ಕೇಳಿಸ್ತಾ ಇದೆ ನೋಡಿ. ಅವರಲ್ಲಿ ರೊಪ್ಪ ಮಾಡ್ಕೊಂಡಿರ್ತಾರೆ, ಅವ್ರು ಬೆಂಕಿ ಹಾಕ್ಕೊಂಡು ಕೂತಿರ್ತಾರೆ. ಈ ಹುಲಿಗಿಲಿ ಬಂದು ಅಥವಾ ಏನಾದರೂ ಚಿರತೆಗಳು ಬಂದು ಅಟ್ಯಾಕ್ ಮಾಡುತ್ತೆ ಅಂತ ಅವರು ಕೂತಿರ್ತಾರೆ. ಇಲ್ಲದೇ ಅಂದರೆ ಊರಿನವರು ಯಾರೋ ಕಟ್ಟಿಗೆ ಕಳ್ಳರು ಅವರು ಬಂದಿರ್ತಾರೆ ಅಂತ. ಆಮೇಲೆ ವೀರಪ್ಪನ ಮೂಮೆಂಟ್ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ನಡು ರಾತ್ರಿ ಆದಮೇಲೆ ಬಹುಶಃ 2 ಗಂಟೆ ಅಥವಾ 3 ಗಂಟೆ ಸಮಯಕ್ಕೆ ಬರ್ತಾನೆ. ಅದು ಯಾವುದೋ ಒಂದು ಮುಹೂರ್ತ ಅದು ಅವನಿಗೆ, ಅದು ಅವ್ರಿಗೆಲ್ಲ ವಾಮಾಚಾರದ ಥರ ಅವರ ಪೂಜೆ. ಆ ವಾಮಾಚಾರಕ್ಕೆ ತರ್ತಾನೆ, ಅವನು ಎಲ್ಲವನ್ನೂ ತಂದಿರ್ತಾನೆ. ಅದು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅವನು ಯಾವುದಾದ್ರೂ ಆಪ್ರೇಷನ್ ಮಾಡಬೇಕಾದ್ರೆ, ಯಾರ ಮೇಲಾದರೂ ಅಟ್ಯಾಕ್ ಮಾಡಬೇಕಾದ್ರೆ, ಅವನ ವೈರಿಗಳ ಮೇಲೆ ದಾಳಿ ಮಾಡಬೇಕಾದ್ರೆ, ಅಥವಾ ಎಲ್ಲಾದರೂ ಆನೆಗಳನ್ನ ಬೇಟೆ ಮಾಡಬೇಕಾದ್ರೆ ಆ ಗಣಪತಿಗೆ ಪೂಜೆ ಮಾಡಿ ಹೋಗೋನು. ಅವನು ದೈವದತ್ತ, ಇದು ನನಗೆ ಕೊಟ್ಟಿರೋದು ದೇವರು, ನಾನು ಇಡೀ ಕಾಡಿನ ರಾಜ ನಾನು. ಅವನಿಗೆ ಮೊಳಕನ್ ಅಂತ ಹೇಳೋದು. ವೀರಪ್ಪನ ಹೆಸರು ಮೊಳಕನ್ ಅಂತ, ವೀರಪ್ಪನಲ್ಲ.
ಅವನ ಹೆಸರು ಮೊಳಕನ್. ಇಂದ ಮೊಳಕನ್ ಇಂದ ಕಾಟ್ಟು ರಾಜ ಅಂತ ಹೇಳ್ಕೊಂಡು ತಿರ್ಗೋನು ಅವನು.